ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳಲ್ಲೊಂದು ಡೆವಿಲ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇಷ್ಟರಲ್ಲಾಗಲೇ ಡೇ ಬಾಸ್ ತೆರೆಯಲ್ಲಿ ಹೊಸ ಅವತಾರದಲ್ಲಿ ದರ್ಶನ ಕೊಡಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಡಿ ದರ್ಶನ್ ಸೆರೆಮನೆವಾಸ ಅನುಭವಿಸಬೇಕಾಗಿತ್ತು. ಹೀಗಾಗಿ ಶೂಟಿಂಗ್ ಪೋಸ್ಟ್ಪೋನ್ ಆಗಿತ್ತು. ಜಾಮೀನಿನ ಮೇಲೆ ಹೊರಬಂದಿರುವ ದರ್ಶನ್ ಡೆವಿಲ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಳೆದ ತಿಂಗಳೇ ಡೆವಿಲ್ ಸಿನಿಮಾದ ಟಾಕಿ ಭಾಗದ ಚಿತ್ರೀಕರಣಕ್ಕೆ ಫುಲ್ ಸ್ಟಾಪ್ ಬಿದ್ದಿತ್ತು. ಇದರ ನಡುವೆ ದಾಸನ ಕನ್ವರ್ಲಾಲ್ ಗೆಟಪ್ ಪೋಸ್ಟರ್ ವೈರಲ್ ಆಗಿತ್ತು. ಸದ್ಯ ಡೆವಿಲ್ ಚಿತ್ರದ ಬಾಕಿ ಉಳಿದಿರುವ 2 ಹಾಡಿನ ಚಿತ್ರೀಕರಣದಲ್ಲಿ ಒಂದು ಹಾಡನ್ನು ಇದೇ ವಾರ ಚಿತ್ರೀಕರಿಸಿಕೊಳ್ಳಲಿರುವ ತಂಡ ಬಾಕಿ ಉಳಿದಿರುವ ವೈಟ್ ಸೀನ್ ಚಿತ್ರೀಕರಣವನ್ನು ಇದೇ ವಾರವೇ ಮುಗಿಸಲಿದೆ. ಹೆಚ್ಚು ಕಮ್ಮಿ ಈ ತಿಂಗಳಲ್ಲೇ ಡೆವಿಲ್ ಶೂಟಿಂಗ್ ಮುಕ್ತಾಯವಾಗಲಿದೆ. ಇಂದಿನಿಂದ ಆಕ್ಷನ್ ಸೀನ್ಸ್ ಚಿತ್ರೀಕರಣ ನಡೆಯಲಿದೆ. ಬಾಕಿ ಉಳಿದಿರುವ ಇನ್ನೊಂದು ಹಾಡನ್ನು ವಿದೇಶದಲ್ಲಿ ಚಿತ್ರೀಕರಣಗೊಳಿಸಲು ಪ್ಲಾನ್ ಕೂಡ ರೆಡಿಯಾಗಿದ್ದು, ಮುಂದಿನ ತಿಂಗಳು ಮೊದಲ ವಾರದಲ್ಲೇ ದರ್ಶನ್ ವಿದೇಶ ಪ್ರಯಾಣ ಬೆಳೆಸಲಿದ್ದಾರೆ. ವಿದೇಶಕ್ಕೆ ತೆರಳಲು ಈಗಾಗಲೇ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡಿರುವ ದರ್ಶನ್ ಜುಲೈನ ಮೊದಲ ವಾರದಲ್ಲಿ ಡೆವಿಲ್ ಹಾಡಿನ ಚಿತ್ರೀಕರಣಕ್ಕಾಗಿ ತಂಡದ ಜೊತೆ ಯುರೋಪ್ ದೇಶಗಳಿಗೆ ತೆರಳಲಿದ್ದಾರೆ. ಬಹುಶಃ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ. ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ದುಬೈಗೂ ತೆರಳುವ ಸಂಭವ ಇದೆ. ಈ ತಿಂಗಳಲ್ಲಿ ಕಂಪ್ಲೀಟ್ ಚಿತ್ರೀಕರಣ ಮುಗಿಸಲಿರುವ ಚಿತ್ರತಂಡ ಶೀಘ್ರದಲ್ಲೇ ರಿಲೀಸ್ ಡೇಟ್ ಘೋಷಣೆ ಮಾಡಲಿದೆ. ಇದೇ ವರ್ಷವೇ ದಾಸನ ಹೊಸ ಅವತಾರದಲ್ಲಿ ದರ್ಶನ ಕೊಡಲಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.